ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 9ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಮತ್ತಾಯ 6ನೇ ಅಧ್ಯಾಯ 9ರಿಂದ 10ನೇ ವಚನ. 1900 ವರ್ಷಗಳಿಂದಲೂ ಹೆಚ್ಚು ಕಾಲದಿಂದ ಈ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತಿದೆ ಮತ್ತು ದೇವರ ಮಕ್ಕಳು ಇನ್ನೂ ಆತನ ರಾಜ್ಯ ಸ್ಥಾಪಿತವಾಗಿರುವುದನ್ನು ನೋಡೇ ಇಲ್ಲ. ಹಾಗೆಂದು ನಾವು ಪ್ರಾರ್ಥನೆ ಮಾಡುವುದು ನಿಲ್ಲಿಸೋಣವೇ? ಆಹಾ ಇಲ್ಲ, ಅದು ಖಂಡಿತವಾಗಿಯೂ ಬರುತ್ತದೆ ಎಂದು ನಮಗೆ ಭರವಸೆ ಇದೆ. ಈಗಲೂ ಅದು ಬಾಗಿಲಲ್ಲೇ ಇದೆ. ದೇವರ ರಾಜ್ಯವು ಸಂಪೂರ್ಣವಾಗಿ ಸ್ಥಾಪಿಸಲ್ಪಡುತ್ತದೆ. ಈಗ ಪರಲೋಕದಲ್ಲಿ ಎಲ್ಲರೂ ನಿಷ್ಠೆಯಿಂದ ಇರುವಂತೆ ಭೂಮಿಯಲ್ಲೆಲ್ಲ ಎಲ್ಲರ ನಿಷ್ಠೆಯಿಂದ ಇರುವ ಕಾಲವು ಬರುತ್ತದೆ. ನಮ್ಮ ಪ್ರಾರ್ಥನೆಗಳಿಂದ ದೇವರ ರಾಜ್ಯವು ಆತನು ಯೋಜನೆ ಮಾಡಿದ್ದಕ್ಕಿಂತ ಒಂದು ನಿಮಿಷ ಕೂಡ ಬೇಗನೆ ಬರುವುದಿಲ್ಲ. ಆದರೆ ಕರ್ತನ ಖಚಿತವಾದ ವಾಗ್ದಾನಕ್ಕೆ ಅನುಗುಣವಾಗಿ ಆ ರಾಜ್ಯಕ್ಕಾಗಿ ನಿರೀಕ್ಷಿಸುತ್ತಾ ನಾವು ಪ್ರಾರ್ಥಿಸುತ್ತಿದ್ದೇವೆ. ಹೀಗೆ ಕರ್ತನ ಮಕ್ಕಳು ಪ್ರಾರ್ಥಿಸುವ ಮೂಲಕ ನಿರಾಶೆ ಆಗದೆ ತಮ್ಮನ್ನು ತಾವು ಬಲಪಡಿಸಿಕೊಳ್ಳುತ್ತಿದ್ದಾರೆ. ಬೇಗನೆ ದೇವರ ಮಹಿಮೆಯುಳ್ಳ ರಾಜ್ಯವು ಪ್ರಕಟವಾಗುತ್ತದೆ. ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪವನ್ನು ಪಡೆಯುವವರೆಲ್ಲರೂ ಆತನೊಂದಿಗೆ ಆಳ್ವಿಕೆ ಮಾಡಲು ಉನ್ನತಿ ಹೊಂದುವರು ಎಂಬುದೇ. ಆಮೆನ್.